ಎಲ್ಲಿ ಮಠ ಈ ಶರೀರ ನಮಗೆ ಅನುಕೂಲ ಇರ್ತೈತಿ ಅಲ್ಲಿ ಮಠ ನಮಗಿದು ಪ್ರಿಯ ಆಕತಿ. ಇದು ಪ್ರತಿಕೂಲ ಆಗಕೈತಿ ಅಂದ್ರೆ ಯಾವಾಗ ಬಿಟ್ಟೇನಪ್ಪ ಮಾರಾಯ ಸಂಕಟ ತಡ್ಕೊಳನ ಆಗೋದು ನನಗೆ, ಅಪ್ರಿಯ ಆಕೈತಿ. ಯಾವ್ದು ನೀ ಪ್ರೀತಿ ಅಂತ ತಿಳ್ಕೊಳ್ಳಿ ನಾಳೆ ಅದ ಅಪ್ರಿಯ ಕೊಂಡ್ಕೊಂಡ್ರಿ ಏನು ಯಾವಾಗ ಬಿಟ್ಟೇನು ಇದನ್ನಂತ ಬೇಸರ ಆಕೈತಿಲ್ರಿ. ತೊಂದ್ರೆ ಕೊಡಾಕೈತಿ ಅಂದ್ರೆ ಅನುಕೂಲ ಇರೋ ಮಟ ಬೇಷ್ ಅನಿಸ್ತಿ. ದಿನಾ ಇದನ್ನು ಎಷ್ಟೊಂತಪ್ಪ ಇದನ್ನು ತೊಂದ್ರೆ ಭಾಳ ತೊಂದರೆ ಆಗಕೈತಿ ಅಂದ್ರೆ ಇದನ್ನು ಯಾವಾಗ ಬಿಟ್ಟೇನು ಅಂತ ಏನು ಬೇಸರಿಕಿನ ಕೊಡ್ತೈತಿ. ಭಾಳ ದಿನ ಬದುಕು ನೋಡಿ ನಿನಗೆ ಹೆಂಗೆ ಅನಿಸ್ತು. ಯಾಕ್ರಿ ಶಾಳಂಕಿ ಗುರುಗಳು ಹೇಳ್ತಿದ್ರಲ್ಲ, ನೀವು ಭಾಳ ದಿನ ಬದುಕ್ರಿ ಅಂದ್ರೆ ಗೊತ್ತಾಕೈತಿ ಅಂದ್ರೆ ಗೊತ್ತಾಗೈತಿ ಹೆಂಗೆ ಜೀವನ ಅನ್ನೋದು ಅಂತ. ಒಳ್ಳೆ ವಿಷಯ ರಕ್ತಿದ್ದಾಗ ಒಳ್ಳೆ ಚಂದ ಅನಿಸ್ತು ಜೀವನ. ಯೌವನ ಇದ್ದಾಗ ಯೌವನ ಹೋತು ಅಂದ್ರೆ ಮುಪ್ಪ ಬಂದಾಗ ಗೊತ್ತಾಕೈತಿ ಹೆಂಗೆ ಬದುಕು ಹೆಂಗಪ್ಪ ಇದು ನಾನು ಹೆಂಗೆ ಬದುಕುದು ಪರಾಧೀನ ಆಕತಿ. ಹೌದಿಲ್ಲ? ಅವಾಗೇನಪ್ಪ ಜೀವನ ನಿರಾಶೆ ಆಕೈತಿ ತೆಗಿಂದ. ಅದಕ್ಕೆ ಇದನ್ನು ನಂಬೇಡ ಅಂತ. ಯಾಕೆ ಹಿಂಗೆ ಕಾವು ಅಂತಂದ್ರೆ ಇದನ್ನು ಅವಲಂಬನೆ ಮಾಡಕ್ಕೆ ಹೋಗ್ಬೇಡ ಅಂತ. ನಿನ್ನ ಒಳ್ಳೇದಕ್ಕನ ಇದೆ ಬರ್ತಾವ ನಮಗೆಲ್ಲ. ಮುಪ್ಪು ಯಾಕೆ ಬಂದತ್ತಂದ್ರೆ ಇದನ್ನು ನಂಬೇಡ ಇದನ್ನಂತ. ಹೌದಿಲ್ಲ? ಹಿಂಗೆ ಕಾಯಂ ಇಟ್ಕೊಳಕ್ಕಾಕೈತೇನೆ ಇದನ್ನು ಕೆಡ್ದಂಗೆ ಶರೀರವನ್ನು ಎಂದು ಹೊಂದೋದು ಇದು. ಇದನ್ನು ಅವಲಂಬನೆ ಮಾಡ್ಕೊಂಡು ಸುಖ ಶಾಂತಿ ಎಂದೂ ಸಿಗುವುದಿಲ್ಲ. ಸುಖಿಗಳಾದವರೆಲ್ಲ ಇದನ್ನು ಅವಲಂಬನೆ ಮಾಡೋದು ಕೈಬಿಟ್ಟು. ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾನ್ಯ ಮನುಜ ಅಂತ. ಕೆಟ್ಟೋಗುವಂಥ ಶರೀರ ಇದು. ಇದು ಶರೀರ ಮೇಗಿನ ರೂಪ ಬಿಗಡಾಯಿಸ್ತೆ ಅಂದ್ರೆ ಇದನ್ನು ನೋಡಕ್ಕೆ ಅಸಹ್ಯ ಅನಿಸ್ತೈತೆ. ಅದ ಎಷ್ಟು ಚಂದ ಇತ್ತಲ್ಲ ಇದು, ಎಲ್ಲ ಕೆಟ್ಟು ಹೋದಲ್ಲ ಇದು. ಎಷ್ಟು ದಿನ ಇರ್ತೈತಿ ಯೌವನ? ಹೋಗೋದನ್ನಲ್ಲ ಅದು, ಕೆಡೋದನ್ನಲ್ಲ, ಶಾಶ್ವತವಾದದ್ದಲ್ಲ ಅದು. ಅಸ್ಥಿರಂ ಯೌವನಂ. ಹೌದು, ಸ್ಥಿರವಾದದ್ದಲ್ಲ. ಶರತ್ಕಾಲದ ಮೂಡದಂತೆ, ಮಳೆಗಾಲದ ಮೂಡಿದ್ದಂಗೆ ನಿನ್ನ ಚಂದ ಎಲ್ಲ ಹದಗೆಟ್ಟು ಹೋಗ್ತದೆ. ಅಸಹ್ಯ ನಮ್ಗೆ ನೋಡಕ್ಕೆ ಅಸಹ್ಯ ಆಗೈತೆ ನಾವು. ಹೌದಿಲ್ಲ? ಅದಕ್ಕೆ ಅದು ಶಾಶ್ವತವಾದದ್ದಲ್ಲ, ಅಸ್ಥಿರವಾದದ್ದು. ಅದು ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ಪ್ರತಿಯೊಂದು ವಸ್ತು ಹಿಂಗದ. ಅದಕ್ಕೆ ನಂಬಬೇಡ. ಅಂದರೆ ಕೆಡಲಾರ್ದಂಥದ್ದು ಯಾವುದು? ಅದೇ ನೀನದಿ ಅಂತ. ಅದರ ಲಾಭವನ್ನು ನಾವು ಮಾಡ್ಕೋಬೇಕಾಗಿತ್ತು. ಆತ್ಮಲಾಭ ತನ್ಯ ಲಾಭ ನ ವಿದ್ಯತೆ ಅಂತ. ಕೆಡಲಾರ್ದಂಥದ್ದು ವಿಕಾರ ಆಗಲಿದ್ದಂಥ ವಸ್ತುನ ನೀನದಿ. ಆ ಜ್ಞಾನವನ್ನು ನೀವು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೋ. ಇಲ್ಲಾಂದ್ರೆ ಬರೀ ಕೆಟ್ಟು ಹೋಗುವಂಥ ವಸ್ತುಗಳ ಮ್ಯಾಗಿನ ಮೋಹ ಇಟ್ಕೊಂಡು ಎಂದಪ್ಪ ನಿಜವಾದ ಸುಖ ಶಾಂತಿಯನ್ನು ನೀವು ಹೊಂದೋದು? ಅನುಭವಿ ಗುರುಗಳಲ್ಲಿ ಹೋದಾಗ ನೀನು ದೇಹ ರೈತದಿ ಅಂತ ಹೇಳಿದ್ದನ್ನು ನಾವು ಲಕ್ಷ್ಯಕ್ಕೆ ತಗೊಂಡಾಗ ನಮಗದು ಅನುಭವ ಬರ್ತೈತಿ. ಹೌದು, ಅದ್ರ ಕಡೆ ಲಕ್ಷ್ಯ ಇಲ್ಲ. ಹಂಗೆ ನಾವು ಸಂಕಟ ಬಿಡಿಸ್ಕೊಳ್ಳೋ ಸಂಬಂಧ ಹೋದರೆ ಎಲ್ಲಿ ಆಗ್ಬೇಕು? ವ್ಯಾವಹಾರಿಕ ಸಮಸ್ಯೆಗಳಷ್ಟೇ ಪರಿಹಾರ ಆಗಿಬಿಟ್ಟು ನಾವು ಮತ್ತೇಂದಿನಂತೆ ಅದ ನಡೀತೀವಿ. ಇದರಿಂದ ನಮಗೆ ಪೂರ್ಣ ಸುಖ ಶಾಂತಿ ಸಿಗುವುದಿಲ್ಲ. ಅಷ್ಟರ ಪೂರ್ತಿ ಅದಾವ್ರನ್ನ. ಹೌದಿಲ್ಲ? ತಕ್ಕರ ಪೂರ್ತಿ ಕಷ್ಟ ಗೆಳತನ ಅಂತೇವಲ್ಲ. ನಮ್ಮ ಇದಾಗೋ ಮಟ್ಟ ಅಷ್ಟಪ್ಪ ಅವ್ನು ಸವಾಸ. ಆತನಿಂದ ಅವನದೇನೈತಿ ನಮ್ಮ ಕೆಲಸ? ಹೌದಿಲ್ಲ? ಮುಂಜಾನಿಂದ ಸಂಜೆ ತನಕ ಸುತ್ತಿಗೆ ಪೆಟ್ಟು ಬಿದ್ದಂಗೆ ಇದೇ ವಿಚಾರ ನಡಿಬೇಕು. ಯಾವ ವಿಚಾರ? ಆತ್ಮವಿಚಾರ. ನಾನು ಯಾರು, ನಾನು ಅಲ್ಲದ್ದು ಯಾವುದು, ಸುಖದಾಯಕವಾದದ್ದು ಯಾವುದು, ದುಃಖದಾಯಕವಾದದ್ದು ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ಇದು ನಿತ್ಯ ಐತಿ ಅನಿತ್ಯ ಐತಿ ಅಂದಾಗ ಏನಾರ ಇದು ಹೊಳಿತೈತಿ ನಮಗೆ. ತಡಿಲಾರ್ದಷ್ಟು ಸಂಕಟ ಗಂಟು ಬೀಳ್ಬೇಕು ನೋಡ್ರಿ. ಅಂದಾಗ ಈ ಕಡೆ ಹೊಳ್ತಾನ ಒಂದ್ ಹಿಡ್ದ ಕಾಡಬೇಕು.
ಯಾಕ್ರಿ ಎಲ್ಲರೂ ಕಾಡೋದನ್ನ ಏನಪ್ಪ, ಮಕ್ಕಳು ಕಾಡ್ತಾವ, ಹೆಣ್ರು ಗಂಡ್ರು ಹೊಂದಿಳ್ದ ಏನಪ್ಪ ನನ್ನ ಜೀವನ ಇದು. ಅವಾಗನ ಒಳ್ಳೇದಕ್ಕೆ ಆದದ್ದೆಲ್ಲ ಅಂತ ಅವಾಗ ಅಂದರು. ಇಷ್ಟೆಲ್ಲ ಅದು ನನ್ನ ಒಳ್ಳೇದಕ್ಕನ ಹಾಕವು. ಕಷ್ಟಗಳು ಯಾಕೆ ಬರ್ತಾವ? ನಮ್ಮ ಉದ್ಧಾರಕ್ಕಾಗಿ ಅವು. ಅದಕ್ಕೆ ಅವು ಬರಲಿ, ಅವನ್ನ ಬೇಡ್ಕೊಂಡಾರ, ಕಷ್ಟಗಳನ್ನ ಕೊಡವು ನನಗೆ. ಅಂದ್ರೆ ನಿನ್ನ ನೆನಪು ಮಾಡಕ್ಕೆ ಬರ್ತೈತಿಪ್ಪ ನನಗೆ. ಕುಂತಿದೇವಿ ನನಗೆ ಕಷ್ಟಗಳನ್ನ ಕೊಡಪ್ಪ, ನಮ್ಗೆ ಸುಖ ಬೇಡ, ಅನುಕೂಲತೆ ಪ್ರತಿಕೂಲ ಆಗುವಂಗೆ ಮಾಡ ಅಂದ್ರೆ ನೀನು ನೆನಪು ಮಾಡಕ್ಕೆ ಬರ್ತೈತಿ. ಬೇಡಪ್ಪ ನನಗೆ ಮರ್ತು ಬಿಡ್ತೇವೆ. ಐಶ್ವರ್ಯ ಮತದೊಳಗೆ ಇದ್ರ ಕಡೆ ಎಲ್ಲ ಕೊಡೋಕ್ಕಾಗೋದಿಲ್ಲ, ಹೌದಿಲ್ಲ? ಅದಕ್ಕೆ ನಮಗೆ ಕಷ್ಟಗಳನ್ನು ಕೊಡ್ರಿ ಅಂತ ಬೇಡ್ಕೊಂಡಾಗ ಯಾವಾಗಲೂ ನೀನು ನೆನಪು ಮಾಡಕ್ಕೆ ಬರ್ತೈತಿ. ನಮ್ಮನ್ನು ದಾರಿ ಹಿಡಿಸ್ತಾವ ಕಷ್ಟಗಳು. ಸುಖದ ಸೋಪಾನಗಳಂದ್ರೆ ಕಷ್ಟಗಳ. ಹೆಜ್ಜೆ ಹೆಜ್ಜೆಗೂ ನಮಗೆ ಇದೆಲ್ಲ ಬರಬೇಕು, ತೊಂದರೆಗಳು. ಹೊಂದಿಡ್ದ ಕಾಡಾಟ. ಯಾಕ್ರಿ? ಎಲ್ಲವೂ ಹಾಳಾಗಿ ಹೋಗ್ಲಿಪ್ಪ ನಮ್ಮ ಸಂಸಾರ, ಎಲ್ಲ ದಿಕ್ಕೆಟ್ಟು ಹೋತಪ್ಪ. ಇದನ್ನು ಏನಪ್ಪ ಒಂದಕ್ಕೊಂದು ಹೊಂದಾಣಿಕೆ ಆಗವಲ್ವ, ಮಕ್ಕಳು ಮರಿ ಏನು ದಿಕ್ಕಿಗೊಂದೊಂದು ಅದ್ರ ಒಂದು, ಹೌದಿಲ್ಲ? ಆಗಿ ಹೋಗ್ಲಿ ಇದು ಅಂತ ಅಂದಾಗ ನಿಜದ ಅರಿವು ನಮಗಾಕೈತಿ. ನೀವು ಅನ್ಕೋ ಒಳ್ಳೆ ಚಂದ ಅನಿಸ್ತೈತಿ ಇದು. ನಾಳೆ ಇದು ಮುಂದಿನ ಹಣೆ ಬರ ನಿನಗೆ ಗೊತ್ತಿಲ್ಲ. ಒಳ್ಳೆ ಚಂದ ಕಂಡೈತಿ ನಿನ್ನ ಜೀವನ ಅಂತಿದ್ರು ಅಜ್ಜವ್ರು. ಮುಂದೆ ಏನೈತಿದ್ರ ಹಣೆ ಬರ ನಿನಗೆ ಗೊತ್ತಿಲ್ಲ. ಒಳ್ಳೆ ನಂಬ್ಕೊಂಡು ಕುಂತಿ ಇದನ್ನು, ಒಳ್ಳೆ ಚಂದ ನಡೆದೈತೆ, ನಾನು ನಮ್ಮವ್ರು ಇವರು ಅಂತ ನಂಬ್ಕೊಂಡು ಕುಂತೀರಿ. ಯಾರು ಅವ್ರದಿಲ್ಲ ನೀವು, ಹೌದಿಲ್ಲ? ನಿಮ್ಮವ್ರು ಅನ್ನೋರು ಯಾರೂ ಇಲ್ಲ ಅಂತ. ಹಿಂದಗಡೆ ಅಂತೀರಲ್ಲ ಪದ, ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ಏನು ಮಾಡೋದಪ್ಪ ಇವನು, ಯಾವ ನಮಗಾಗಲಿಲ್ಲ ಅಲ್ಲಿವು ಅಂತ. ಯಾರ ಬಂಧುಗಳು ಸಂಬಂಧಿಕರು ಯಾರದಾರ ಎಲ್ಲಿ? ಕಷ್ಟ ಕಳೆಯವ್ರು ಯಾರದಾರ ನಿನಗೆ? ಎಲ್ಲರೂ ಮತ್ತು ಸುಖ ಇದ್ರ ಕಷ್ಟದ ಇದಕ್ಕೆ ತೊಳವ್ರು ಅದಾರ ಹೊರ್ತ, ಅದ ದಾರಿ ತೋರ್ಸವ್ರು ಅದಾರ ಹೊರ್ತು ಸುಖದ ದಾರಿ ತೋರ್ಸವ್ರು ಯಾರದಾರೆ? ಅವಾಗ ಗುರು ಅಂತಾರೆ. ಬಂಧುಗಳೆಂಬುವರು ಬಂಧುಂಡು ಹೋಗುವರು, ಬಂಧನವು ಪರಿಹರಿಸಲರಿಯರು, ಗುರುವಿನಿಂದ ಅನ್ಯ ಬಂಧುಗಳು ಉಂಟೆ ಸರ್ವಜ್ಞ ಅಂತ. ಅವ ಸುಖದ ದಾರಿ ತೋರ್ಸವ ಗುರು. ಗುರುವಿನಿಂದ ಬಂಧುಗಳು ಹಿತೈಷಿಗಳು ಅಂದ್ರೆ ಅವ ಗುರುನ. ಇನ್ನೊಬ್ಬರು ಯಾರು ಹಿತೈಷಿಗಳಲ್ಲ ಅವರೆಲ್ಲ. ಅವರು ಶತ್ರುಗಳು ಅಂದರು, ಹಿತಶತ್ರುಗಳು ಅಂತ. ನಮ್ಮವರನ್ನು ಅವ್ರು ನೀವು ತಿಳ್ಕೊಂಡೇ ಇಲ್ಲ, ಅವರೆಲ್ಲ ನೀವು ಹಿತಶತ್ರುಗಳು ನಾವು. ಈ ಶರೀರ ಹಿಡ್ಕೊಂಡು ಕುಂತಲ್ಲೇ ನಿನಗೆ ಬಂಧನಾಗೈತಿ. ಶರೀರ ಹಿಡ್ಕೊಳ್ಳೋದು ಬಿಟ್ಟೆ ಅಂದ್ರೆ ನಿನಗೆ ಬಂಧನಕ್ಕೆ ಹಾಕವ್ರು ಯಾರು? ನೀನ ಇದು ನಾನಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೈತಿ. ಇದು ನೀ ಹೌದು ಅಲ್ಲೋ ವಿಚಾರ ಮಾಡೇ ಇಲ್ಲ ನೀನು. ಯಾರಿಗೆ ಸಂಶಯ ಬಂದತ್ರಿ ಇದು ಶರೀರ ನಾನು ಹೌದು ಅಲ್ಲೋ ಅಂತ? ವಿಚಾರ ಮಾಡಿದಾಗ ಹೊಳಿತೈತಿ. ವಿವೇಕದ ಸನ್ನಿವೆರಿಸಿ ನೋಡು, ಯಾವುದು ನೀನು ಯಾವುದು ನೀನಲ್ಲ. ಈಗ ಮನುಷ್ಯನ ಜನ್ಮದಾಗ ಇದನ್ನು ಖಾತ್ರಿ ಮಾಡ್ಕೊಂಡು ನೀನಲ್ಲದನ್ನೆಲ್ಲ ಕೈ ಬಿಟ್ಟು ನೀ ಯಾರು ನಿನ್ನ ಭಾವದೊಳಗೆ ನೀ ಇರಕ್ಕಲಿ ಅಂದ್ರೆ ಆರಾಮಿರ್ತಿ. ನೀನಾಗಿದ್ದಾಗ ಆರಾಮಿರ್ತಿ. ಏನಾರು ಹಾಕೊಂಡು ಕುಂತಿ ಅಂದ್ರೆ ಒದ್ದಾಡ್ತಿದ್ದಿ, ದುಃಖವನ್ನು ಹೊಂತಿದ್ದಿ. ಶರೀರ ನೀನು ಹಾಕೊಂಡು ಕುಂತಿ. ಈಗ ಶರೀರ ನೀನಾಗಿದ್ದಾಗ ಆರಾಮಿರ್ತೀಯೋ, ನೀನಾಗಿದ್ದಾಗ ಆರಾಮಿರ್ತೀಯೋ? ಎಚ್ಚರಿಕೆ ಒಳಗೆ ಇದು ಶರೀರ ನಾನು ಹಾಕೊಂಡು ಕುಂತಿ, ಹೆಣ್ಣು ಹಾಕೊಂಡು ಕುಂತಿ, ಗಂಡರ ಹಾಕೊಂಡು ಕುಂದಿರ್ತೀವಿ. ನಿದ್ದೆ ಎತ್ತಿದಾಗ ಅಲ್ಲಿ ಏನೂ ಆಗಿಲ್ಲ, ಇದ್ದಲ್ಲಿ ಅಲ್ಲಿ ಏನೂ ಆಗದ ಇದ್ದಿ. ನಿದ್ಯಾಗ ಹೆಂಗಿದ್ದು ಏನೂ ಆಗದ ಹಂಗೆ ಎಚ್ಚರಿಕೆ ಒಳಗು ಎಚ್ಚರಿದ್ದ ಹಂಗಿರಾಕಲಿ. ಏನೂ ಆಗದಂಗೆ ಇದ್ದಲ್ಲ, ಏನೂ ಆಗದಂಗೆ ಯಾವಾಗದಿ ನೋಡು. ಏನಾರ ಆಗಿ ಯಾವಾಗದಿ ನೋಡು. ಎಚ್ಚರಿಕೆಯಾಗ ಏನಾರ ಆಗೋದು, ಕನಸಿನಾಗಾರ ಏನಾರ ಆಗೋದು. ನಿದ್ದೆ ಎತ್ತಾಗಲ್ಲಿ ಏನಾರ ಆಗೋದಿಲ್ಲ, ಆಗೋಕೆ ಇಲ್ಲ. ಅಲ್ಲಿ ಆಗುವುದನ್ನ ಅದು ಹೋಗುವಾಗಳಾಗ ಶುರು ಮಾಡ್ತೀವಿ ಅದನ್ನ, ಇದ ನಾನು ನಂದು ಅಂತ. ಹೋಗುದಾಗ ಏನು ಮಾಡವ? ಹೋಗುದಾಗ ಏನು ಮಾಡವ?
ಏನೂ ಆಗದೆ ಹೋಗದೆ ಇರು ನೀನದಿ. ಅದೇ ಇದಕ್ಕಿದ್ದಂಗೆ ಇದ್ದದ್ದು ಅಂತಾರ. ಗದ್ಲಿಲ್ಲ ನಿನಗೆ, ಇದಕ್ಕಿದ್ದಂಗೆ ಇದ್ದಂಥ ಇರುವಿನ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಯಾವ ಗದ್ದಲನೂ ಇಲ್ಲ. ಇದು ಆಗುದು ಹೋಗುದ್ರ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಗದ್ದಲ್ದಾಗ ಬಿದ್ದೀನಿ ಅಂತ ಒದ್ದಾಡ್ತಿದ್ದಿ. ಗದ್ದಲ್ದಾಗ ಬಿದ್ದೆ ಅಂದ್ರೆ ಆಗುವಿಕೆ ನಿನ್ನಲ್ಲಿಲ್ಲ. ಅದಕ್ಕೆ ಭವಮಾಲೆ ಅಂತಾರೆ. ನಿನ್ನಲ್ಲಿ ಅದಿಲ್ಲ, ಸುಳ್ಳದಪ್ಪ ನಿನಗೇನೂ ಆಗೇ ಇಲ್ಲ, ಆಗುವುದನ್ನು ಇಲ್ಲ. ಭವಮಾಲೆಗೊಳಗಾದೆನೆಂಬುದೇ ಪುಷಿ, ನಿನ್ನನ್ನು ವಿವರಿಸಿ ನೋಡು ನೋಡಲೇ ಜೀವನೇ, ನೀನೇ ಮುಕ್ತನು, ನೀನು ಯಾವಾಗಲೂ ಮುಕ್ತ ಅದಿ ಅನ್ನೋದು ನಿನ್ನ ಅನುಭವ ಕೊಡ್ತದೆ. ಸಮಾಧಿ ಹೊಂದಿ ಖಾತ್ರಿ ಮಾಡಿಕೊಂಡಾಗ ಈ ಚಿಂತೆ ಕಡಿತೈತಿ ನಿನಗೆ. ಯಾವ ಜ್ಞಾನ ಸಮಾಧಿಯನ್ನು ನೀವು ಹೊಂದಬೇಕು. ಇದೇ ಮನುಷ್ಯನ ಜನ್ಮದ ಲಾಭ. ಏನು ಮಾಡ್ಕೊಂಡು ದೊಡ್ಡ ಲಾಭ, ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ. ಅದು ಏನು ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಅವಕಾಶ ಅದ. ಇದು ಮತ್ತೆ ಮರ್ತ ಅಜ್ಞಾನದೊಳಗೆ ಬಿದ್ದೆ ಅಂದ್ರೆ ಮತ್ತೆ ಹೋಗ್ತೀನಿ, ದುಃಖವನ್ನು ಹೊಂತೀನಿ, ನಿರಂತರ ದುಃಖವನ್ನು ಹೊಂತೀನಿ. ಏನು ಅದಕ್ಕೆ ಮಹಾತ್ಮರ ಎಚ್ಚರ ಆಗಿರುವಂತ. ಏನು ಅಟೆನ್ಷನ್, ಸಾವಧಾನ, ಎಚ್ಚರ ಆಗ್ರಿ, ಎಚ್ಚರಗೊಳ್ರಿ. ಈಗ ಏನು ಒಳ್ಳೆ ಸಮಯ ಇದೆ ಎಚ್ಚರಗೊಳ್ಳಿಕ್ಕೆ. ಸುಮೂರ್ತೆ ಸಾವಧಾನ. ಸಾವಧಾನ ಅಂದ್ರೆ ಎಚ್ಚರ ಆಗ್ರಿ ಅಂತ. ಅಟೆನ್ಷನ್, ಎಚ್ಚರ ಆಗ್ರಿ. ಈಗ ಒಳ್ಳೆ ಸಮಯ ಅದ. ಇದು ಮನುಷ್ಯನ ಜನ್ಮ ಆಗ್ಲಿಲ್ಲ ಅಂದ್ರೆ ಮತ್ತೆ ಎಚ್ಚರ ತಪ್ಪಿ ಅಂದ್ರೆ ಮಬ್ಬಿನಾಗ ಬಿದ್ದರೆ ಅಂದ್ರೆ ಹೊಂಡ್ತೀನಿ. ಅಜ್ಞಾನದ ಕೂಪದಾಗ ಬೀಳ್ಬೇಡ್ರಿ ಇನ್ನಂತ ಎಚ್ಚರಗೊಳಿಸ್ಯಾರ ಮಹಾತ್ಮರಲ್ಲಿ. ಜಾಗೃತ ಜಾಗೃತ ಉತ್ತಿಷ್ಠಿತ ಪ್ರಾಪ್ಯವರ ನಿಬೋಧತ. ಈಗ ಅದನ್ನ ಲಾಭ ಮಾಡ್ಕೋರಿ. ನಿಮ್ಮ ನಿಜವನ್ನು ನೀವು ತಿಳ್ಕೊಂಡ ದುಃಖದಿಂದ ಬಿಡುಗಡೆಯನ್ನು ಹೊಂದ್ರಿ ಅಂತ ಎಲ್ಲ ವೇದ ಉಪನಿಷತ್ತುಗಳು ನಮಗೆ ಎಚ್ಚರಗೊಳಿಸ್ಕೊಂತ ಬಂದವು. ಆ ವಾಣಿ ಏನದ ನೋಡ್ರಿ, ಅನುಭವಗಳ ಹೊಂದಿದ ಆ ಜ್ಞಾನ ಅದನ್ನು ಕಂಠಪಾಠ ಮಾಡ್ಕೊತ ಬಂದದ್ದು. ಅವು ಲೌಕಿಕ ಇದನ್ನು ಬರೆದಿಟ್ಟಿಲ್ಲ, ಅವನ್ನೆಲ್ಲ ಮೌಖಿಕ. ಯಾಕ್ರಿ ಹಂಗ ಮಾತಿನಿಂದ ಅವನು ಬಂದದ್ದು. ಅದು ವೇದಗಳು ಎಲ್ಲ ವೇದ ಘೋಷಗಳು ಒಬ್ಬರಿಂದ ಒಬ್ಬರಿಗೆ ಅವು ಕಂಠಪಾಠ ಹಂಗ ಮಾಡ್ಕೊಂತ ಬೈಪಾಠ ಮಾಡ್ಕೊಂತ ವೇದಗಳು ಮಂತ್ರಗಳು, ಮಂತ್ರಗಳೆಲ್ಲ ಅದಾವು. ಕೆಲವೊಂದು ಸಿಕ್ಕೇ ಇಲ್ಲ ಕೆಲವರಿಗೆ. ಅವು ಶರೀರ ಬಿಟ್ಟು ಹೋಗ್ಯಾರ, ಅವರ ಅನುಭವಿಗಳು ನಿಮ್ಮ ಮಾಡಿ. ಅಂಥವ್ರು ಎಲ್ಲಿ ಸಿಗ್ಬೇಕು? ಅಜ್ಜಾರು ಅಂತವ್ರು ಎಲ್ಲಿ ಸಿಗ್ಬೇಕು? ಅವನ್ನೆಲ್ಲ ವೇದ ಮಂತ್ರಗಳು ಅವಾಗ ಮೌಖಿಕದಿಂದ ಬಂದದ್ದು. ಶಿಷ್ಯನ ಪುನರುಚ್ಚ ಅವು ಕಂಠಪಾಠ ಮಾಡ್ಕೊಂತ ಹಂಗ ಪರಂಪರೆ, ಗುರು ಪರಂಪರೆ, ಶಿಷ್ಯ ಪರಂಪರೆ ಹಂಗ ಮುಂದುವರ್ಕೊಂತ. ಏನು ಈಗ ಅವು 4 ವೇದಗಳಲ್ಲಿ 26,000 ಮಂತ್ರಗಳಷ್ಟ ಸಿಕ್ಕಾವ. ವೇದಗಳು 4 ವೇದಗಳು 26,000 ಮಂತ್ರಗಳಷ್ಟ ಸಿಕ್ಕಾವಂತ. ಅವೆಲ್ಲ 1,00,000ದವರೆಗೆ ಮಂತ್ರ ಇದ್ದದ್ದು. ಕೆಲವೊಂದು ಹೇಳಕ ಅನುಕೂಲ ಆಗಿಲ್ಲ, ಶರೀರ ಪಾತಾಗ್ಯವ, ಅದನ್ನು ಇಟ್ಕೊಳಕ್ ಬೇಕಲ್ಲ. ಅಂಥವ್ರು ಎಲ್ಲಿದಾರ ಈಗಂತೂ ಭಾಳ ಕಡಿಮೆ ಆಗಿಬಿಟ್ಟೈತಿ ಈಗೆಲ್ಲ. ಅದನ್ನ ಅನುಭವಿಗಳು ಹೇಳಿದಂಥ ವಾಣಿ, ಅಮರ ವಾಣಿಗಳಂತಾರಲ್ಲ, ಅವ ವೇದ. ಎಲ್ಲರಿಗೂ ಸುಖದಾಯಕವಾದಂಥ ವಚನಗಳು, ಅವ ವೇದಗಳು. ನಾಶ ಆಗಲೇ ಇದ್ದದ್ದು, ಹೌದಿಲ್ಲ? ಅಮರವಾಣಿಗಳು ತಾವು. ಅವು ಯಾವ ರೀತಿ ನಮ್ಮಲ್ಲಿ ವ್ಯಕ್ತ ಆಗ್ತಾವ ನೋಡ್ರಿ. ಋಷಿಮುನಿಗಳ ಅದು ಇಟ್ಟು ಆದಂಥದ್ದು ಏನದು ದೊಡ್ಡ ಒಂದು ಸಂಪತ್ತು, ಜ್ಞಾನ ಸಂಪತ್ತು. ಕೆಲವೊಬ್ಬ ಮಹಾತ್ಮರವನ್ನು ಬೋಧನೆ ಮಾಡದ ತಮ್ಮಷ್ಟು ಗುಪ್ತಾಗೆ ಹೋಗ್ಬಿಟ್ಟಾರ, ಗುಪ್ತ ಹೋಗ್ಯಾರ. ಕೆಲವರು ವ್ಯಕ್ತ ಆಗ್ಯಾರ. ಅವೇನು ವ್ಯಕ್ತ ಆದದ್ದು ವಾಣಿ ಏನದಾವ ಅವಷ್ಟ ನಮಗೆ ಸಿಕ್ಕಾವ. ಅವ್ಯಕ್ತವಾಗಿ ಶರೀರ ಬಿಟ್ಟಾರ. ಒಬ್ಬೊಬ್ರು ಹೇಳಕ ಹೋಗಿಲ್ಲ, ಅವರು ತಮ್ಮೊಳಗ ತಾವು ತಿಳ್ಕೊಂಡು ಹುಡ್ಕೊಂಡ್ಬಿಟ್ಟು. ಏನ್ 26,000 ವೇದ ಮಂತ್ರಗಳು. ಅವು ಕೆಲವೊಂದು ಈಗ ಸಿಕ್ಕದ್ದು, ಅವು ಇದು 1,00,000ದವರೆಗೆ ಅವು ಇದ್ದು ಅಂತ.
ಈ 4 ವೇದಗಳೊಳಗಿನ ಮಂತ್ರಗಳು ಅದೆಲ್ಲ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಹಂಗೆ ಬಂದ ಪರಂಪರೆ ಅದು. ಯಾಕ್ರಿ ಎಂದು ಉದಯ ಆಗೈತಿ ಅಂದಿನಿಂದನೂ ಇದೆ ಈ ಸಂಸ್ಕಾರ, ಭಾರತೀಯ ಸಂಸ್ಕೃತಿ, ವೇದದ ಸಂಸ್ಕೃತಿ. ಭಾವ ಎಂದು ಉದಯ ಆಗೈತಿ ಅಂದಿನಿಂದನೂ ಐತಿ ಭಾರತೀಯ ಸಂಸ್ಕೃತಿ. ಅದು ಇದನ್ನು ಅಳಿಸ್ಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಅದು ಹಂಗ ವ್ಯಕ್ತ ಆಕ್ಕೊಂತ ಎಲ್ಲ ಇದ್ರೊಳಗಿತ್ತದ ಆ ಪದ್ಧತಿ. ಅವಾಗ ಮೊದಲೆಲ್ಲ ಅವಾಗಿನ ಲಿಪಿಗಳು ಇರಾಕಿಲ್ಲ. ಎಲ್ಲಿ ಲಿಪಿ ರೀ? ಕಂಠಪಾಠ ರೀ, ಮೌಖಿಕ ವಿದ್ಯೆ ಅದು. ಅವಾಗ ಮೌಖಿಕ ಜ್ಞಾನ ಬಾಯಿಲೆ ಬಂದದ್ದು ವಾಣಿ. ವೇದ ಮಂತ್ರಗಳ ಪಠನ ಮಾಡ್ತಾರೆ. ಹಂಗ ಮಾಡ್ಕೊಂತ ಬಂದ ಪರಂಪರೆ ಅದು. ವೇದ ಮಂತ್ರಗಳನ್ನು ಪಠನ ಮಾಡೋರು. ಹೌದು ಹೌದು ಹೌದಲ್ಲ. ಈಗ ಅವನು ತಿಳ್ಕೊಳ್ಳೋರು ಅನುಭವಿಗಳ ಗುರುಗಳ ಕಡೆ ಹೋದಾಗ ಅವರು ನಿಜವನ್ನ ನಮಗೆ ನೆನಪಿ ತಂದು ಕೊಡ್ತಾರೆ. ನಿನಗೇನು ಇಲ್ಲಪ್ಪ, ಹುಟ್ಟು ಸಾವುಗಳ ನಿನಗಿಲ್ಲ, ನೀನಲ್ಲದನ್ನು ನೀನಂತ ಹಿಡ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ನಿನಗೆ ಯಾವ ಕಾಲಕ್ಕೂ ಇಲ್ಲ, ಹುಟ್ಟು ಸಾವುಗಳು ಇಲ್ಲ ನಿನಗೆ, ದುಃಖ ಅನ್ನುವಂಥದ್ದೇ ಇಲ್ಲ. ನೀವೆಲ್ಲರೂ ಆನಂದ ಸ್ವರೂಪಿಗಳೇ ಅದಿರಿ ಅನ್ನೋದನ್ನು ನೆನಪಿಗೆ ತಂದು ಕೊಟ್ರು. ಇದನ್ನು ಯಾರು ಕಿವ್ಯಾಗ ಹಾಕೋದಿಲ್ಲ ನಾವು, ಹೌದಿಲ್ಲ? ಯಾರ ಅವು ಮಹಾತ್ಮರು ಹೇಳಿದ ಮಾತಿನ ಕಡೆ ಎಲ್ಲಿ ಲಕ್ಷ್ಯ ಐತಿ ಎಲ್ಲರಿಗೆ? ಅವು ಅಲಕ್ಷ್ಯ ಆಗಿಬಿಟ್ಟಾವೆಲ್ಲ. ನೀನೇ ದೇವರಿದ್ದಿ, ಪರಬ್ರಹ್ಮ ಸ್ವರೂಪನಿದ್ದಿ ಅಂತ ಹೇಳಿದ್ದನ್ನು ನೆನಪಿಗೆ ತಂದು ಇರೋರು ಯಾರ್ತಾರೆ? ಏನು ಶರೀರಕ್ಕೆ ಉರಿವಾತ ಬಂದಾಗ ಯಾರು ಬಿಡಿಸ್ತಾರೆ ಹೇಳಿ ನಿನಗೆ? ಅವು ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವೆ ಶರೀರ ರೋಗಾದಿಗಳು. ಪ್ರಾರಬ್ಧ ವಶದಿಂದ ಬರುವಂತಹ ರೋಗಾದಿಗಳು ಬೇರೆ, ಆದಿ ವ್ಯಾಧಿಗಳು ಅಂತಾರೆ. ಆದಿ ವ್ಯಾಧಿಗಳು ಪ್ರಾರಬ್ಧ ವಶದಿಂದ ಬರುವಂತಹ ಆದಿಗಳು, ಅದು ನಾವು ಬರ್ತಾವ. ವ್ಯಾಧಿಗಳು ನಿಸರ್ಗಕ್ಕನುಸಾರವಾಗಿ ಅವು ಬರ್ತಾವ. ಪ್ರಕೃತಿ ಇದರಿಂದ ವಿಕೋಪದಿಂದ ಅವು ಬೇರೆ. ಆದಿ ಮಾಡಿದ ಕರ್ಮಕ್ಕನುಸಾರವಾಗಿ ಆದಿ ವ್ಯಾಧಿಗಳು ನಾವು ಅನುಭವಿಸ್ಬೇಕಾಗತ್ತೆ. ನೀನ ಮಾಡಿಕೊಂಡದ್ದು ಅವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವೆ, ತಪ್ಪಿಸ್ಕೊಳಕ್ಕಾಗುದಿಲ್ಲ. ರುಜೆಗಳಿಗೆ ಹವನು ಉಳಿದು ಓಡಿದವೇ, ಆವ ಬಲವಿಡಿದ ಅಕಿಳು ದುರಿತವನೆಸಗಿ ಜೀವಿಸುವೆ ಮಾಜ ದುಸರಲೇ ಮಾನವ. ಬ್ಯಾನಿ ಹೆಂಗ್ಯಾಗ ನೀ ಕರ್ಮಗಳನ್ನ ಆ ಕರ್ಮಕ್ಕೆ ತಕ್ಕಂಗೆ ನಿನಗೆ ಬ್ಯಾನಿ ಗಂಟು ಬೀಳ್ತಾವ. ಅದನ್ನ ಯಾರಿಗೂ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ದೇವ್ರು ನನಗೆ ಇಂಥ ತಂದು ಹಾಕಿದಪ್ಪ ಅಂತಿರ್ತಾರೆ. ದೇವ್ರು ತಂದು ಹಾಕಿಲ್ಲ, ನೀವು ಮಾಡಿದ ಕರ್ಮ ನನಗೆ ಏನು ಮಾಡಿತ್ತು ಏನಪ್ಪ, ಯಾರಿಗೆ ಏನು ತೊಂದರೆ ಕೊಟ್ಟಿತ್ತು, ಇದು ಇಂಥದ್ದು ಬಂತಲ್ಲ ನನಗಂತ ತಾನ ಉದ್ಗಾರ ತೆಗಿತಾನೆ, ತಾನ ಪ್ರಕಟ ಆಗತ್ತಿಲ್ಲ. ಏನು ಮಾಡಿದ್ನೂಪ್ಪ ನಾನು ಹಿಂದಿನ ಜನ್ಮದಾಗ, ಈಗಂತ ಏನು ಮಾಡಿಲ್ಲ, ಹಿಂದಿಂದ ಏನಿತ್ತು ಏನು, ಅದನ್ನು ಹಿಂದಿಂದನೇ ಇದನ್ನು ಈ ನಮ್ಮ ಸ್ಥಿತಿಗತಿಗಳ ಹಿಂದಿನ ಕರ್ಮನ ಈಗಿನ ಶರೀರದ ಸ್ಥಿತಿಗತಿಗಳಿಗೆ ಕಾರಣ. ಈಗೇನು ಮಾಡ್ತೀಯಲ್ಲ ಮುಂದಿನ ಶರೀರಗಳ ಹಂಗೆ ಬರ್ತಾವ. ನೀ ಯಾವ ನಮೂನಿ ಡಿಪಾಸಿಟ್ ಮಾಡ್ಕೊಂಡಿರ್ತಿ ಆ ನಮೂನಿ ನಿನಗೆ ಫಲ ಸಿಗ್ತೈತಿ ನೋಡಿ. ಅದಕ್ಕೆ ಪುಣ್ಯವನ್ನೇ ಮಾಡು. ವಿಷಯದ ಆಶಾ ಸಂಬಂಧ ನೀ ಹೀನ ಕೃತಿಗಳನ್ನು ಮಾಡ್ತೀಯಲ್ಲ, ನಾಳೆ ಅದರ ಫಲ ದುಃಖ ಹೊಂದಬೇಕಾಗೈತಿ. ಮಾಡಬೇಡ ತಮ್ಮ, ಪಾಪ ಮಾಡಬೇಡ, ಲತ್ತಿ ತಿನ್ಬೇಕು, ನೀವು ಅನುಭವಿಸ್ಬೇಕಾಗೈತಿ. ನೀವು
ಎಂದೂ ವಿಷಯಗಳ ಇದರ ಸಂಬಂಧ ಪಾಪಕೃತ್ಯಗಳನ್ನು ಮಾಡಕ್ಕೆ ಹೋಗಬೇಡ, ಯಾರಿಗೆ ತೊಂದರೆ ಕೊಡಕ್ಕೆ ಹೋಗಬೇಡ ಅಂತ. ಹಂಗೆ ನಿನ್ನ ಬದುಕು ಸಾರ್ಥಕ ಮಾಡ್ಕೋಬೇಕನ್ನೋ ಹಂಗಿದ್ರೆ ವಿಷಯದ ಆಶೆಯನ್ನು ಕೈ ಬಿಡು, ಅದರಿಂದ ಪಾಪಕೃತ್ಯಗಳು ಜರುಗ್ತವೆ. ವಿಷಯದ ಆಶೆನ ಎಲ್ಲ ಮೂಲ. ಏನು ಪಾಪ ಕಾ ಬಾಪ ಕೌನ್ ಹೇ ಅಂದ್ರೆ ಇದ ಲೋಭ ಹೇ ಅಂತ. ಕಡು ಲೋಭ, ಹೆಚ್ಚಿನ ಆಶೆ, ವಿಷಯದ ಆಶೆ ಪಾಪದ ತಂದೆ. ಅದೇ ಹುಟ್ಲಿಕ್ಕೆ ಕಾರಣ ಏನಪ್ಪ, ಪಾಪಗಳು ಘಟಿಸ್ಲಿಕ್ಕೆ ಅಂದ್ರೆ ಕಡು ಲೋಭ. ಇದಟ್ ಇರ್ಲಿ, ನನಗೂ ಇದ ಇರ್ಲಿ ಸಾಕಪ್ಪ ಇದು ಅಂತಂದ್ರೆ ಹೆಚ್ಚಿನ ಪಾಪಗಳನ್ನು ಅಡಗಡಿಸೋದಿಲ್ಲ. ಬೇಕಪ್ಪ ಅಂದ್ರೆ ಘಟಿಸ್ತಾವ ನೋಡ್ರಿ, ಇನ್ನೂ ಬೇಕು ನನಗೆ, ಅದು ಬೇಕು ಇದು ಬೇಕು, ನನಗೇ ಇರಲಿ ಅದು ಕಡು ಲೋಭ. ಅವಶ್ಯಕತೆಗಿಂತ ಹೆಚ್ಚಿನ ಆಶೆಯನ್ನು ಮಾಡೋದು. ಕಡುಲೋಭದಿಂದ ಅನ್ಯ ದುರ್ಗುಣ ಮಿನ್ನುಂಟೆ, ದುರ್ಗುಣಗಳಿಂದ ಪಾಪಕೃತ್ಯಗಳು ಜರುಗ್ತಾವ. ಸದ್ಗುಣಗಳಿದ್ವು ಅಂದ್ರೆ ಪುಣ್ಯಕೃತಿಗಳು ಜರುಗ್ತಾವ. ಉನ್ನತ ಸ್ಥಾನಕ್ಕೆ ಒಯ್ದು ಮುಟ್ಟಿಸ್ತಾವ ನಿಮ್ಮ ಸದ್ಗುಣಗಳು. ದುರ್ಗುಣಗಳು ಏನು ಸ್ಥಿತಿಗೆ ಕಾರಣೀಭೂತಕ್ಕವು. ಅದಕ್ಕೆ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಡುವಂತ. ಅದರ ಸಂಬಂಧನ ಎಂತೆಂಥ ಗುಣಗಳ ಅದಕ್ಕೆ ತಕ್ಕಂಗೆ ಕರ್ಮಗಳನ್ನು ನೀವು ಮಾಡೇ ತೀರ್ತೀವಿ. ಒಳ್ಳೆಯ ಗುಣಗಳಿದ್ರು ಒಳ್ಳೆ ಕರ್ಮಗಳನ್ನು ಮಾಡ್ತಾನೆ, ಕೆಟ್ಟ ಗುಣಗಳಿದ್ರೆ ಕೆಟ್ಟ ಗುಣಕರ್ಮ ವಿಭಾಗಶಃ ಅಂತಂದ್ರೆ ಈ ಗುಣಕರ್ಮಕ್ಕೆ ತಕ್ಕಂಗೆ ಕರ್ಮಗಳನ್ನು ನೀವು ಮಾಡ್ತಿ, ಅದಕ್ಕೆ ತಕ್ಕಂಗೆ ಜನ್ಮಗಳನ್ನು ನೀವು ಹೊಂತಿ. ಅದನ್ನು ಯಾರಿಗೂ ಹರ್ತಲ್ಲ, ಅದಕ್ಕೆ ಎಲ್ಲರೂ ಅದನ್ನು ಅನುಭವಿಸಬೇಕಾಗತ್ತೆ. ಮಾಡಿದ ಕರ್ಮ ನೀನು ಗುಣಕರ್ಮ ತಕ್ಕಂಗೆ ಅದ ಘಟಿಸ್ತಿರ್ತು. ಒಳ್ಳೆ ಗುಣಗಳು ಇದ್ವು ಅಂದ್ರೆ ನೀನು ಒಳ್ಳೆ ಕರ್ಮಗಳು ಘಟಿಸ್ತಾವ, ಒಳ್ಳೆ ಜನ್ಮ ಬರ್ತದೆ ನಿನಗೆ. ಹೀನ ಕೃತಿಗಳ ಘಟಿಸ್ಬೇಕಾದ್ರೆ ಹೀನ ಗುಣಗಳಿಂದ ಅವು ಬರ್ತಿರ್ತಾವ. ಅದಕ್ಕೆ ನಮ್ಮಲ್ಲಿ ಒಳ್ಳೆಯ ಗುಣಗಳ ಜಾಗೃತ ಆಗ್ಬೇಕಾದ್ರೆ ಅಂತ ಮಹಾತ್ಮ ಅನುಭವಿಗಳ ಸಂಘ ಬೇಕು ನಮ್ಗೆ. ನಾವು ಎಂಥ ಸಂಘ ಮಾಡ್ತೇವೆ ಅಂಥವ್ರ ಸಂಸ್ಕಾರ, ಅಂಥ ಗುಣಗಳು ನಮ್ಮಲ್ಲಿ ಅವು ಜಾಗೃತಕ್ಕವು. ಅದಕ್ಕೆ ಮಕ್ಕಳನ್ನ ಅಂಥ ವಾತಾವರಣದೊಳಗೆ ಬೆಳೆಸಬೇಕು ಅಂತ. ಅಂಥ ವಾತಾವರಣ, ಒಳ್ಳೆಯ ಸಂಸ್ಕಾರ ಇದ್ದಲ್ಲಿ ಮಕ್ಕಳನ್ನ ಬೆಳೆಸ್ಬೇಕು ಅಂತ. ಅವಕ್ಕೆ ಒಳ್ಳೆ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಏನು ಸಂಸ್ಕಾರ ಆದ್ರೂ ಜೀವನ ಬಾದಾಗಿ ಹೋಗ್ತೈತವು. ಅದ್ರಾಗ ನಾವು ಬರೇ ಹೀನ ಸಂಸ್ಕಾರ, ತುಡುಗು ಮಾಡೋದು, ಮೋಸ ಮಾಡೋದು ಇಂಥವು ಕಲಿಸಿದ್ರೆ ಬೇಗಳ ಏನು ಲೇಪ ಇದು ಎಂತಲ್ಲಿ ಇದು ಬೆಳೆದೈತಿಪ್ಪ ಇದು ಅಂತ. ಅಂಥ ವಾತಾವರಣದಲ್ಲಿ ಬೆಳೆದೈತಿದು ಅಂತ. ಅದ್ರ ಫಲ ಮುಂದೆ ಅದು ಉಣ್ಬೇಕಾಕೈತಿ. ಒಳ್ಳೆ ಚಂದ ಅನಿಸ್ತೈತೆ. ಅವು ಏನು ಮಾಡಿದ್ದೆಲ್ಲ ನಮಗೆ ಬೇಷ್ ಅನಿಸ್ತೈತೆ. ಅವಾಗ ಕೊಟ್ಟ ಒಂದೆರಡು ಬುದ್ಧಿ ಹೇಳಿದ್ರೆ ಅದು ಹಿಂದೆಗಡೆ ಅತಿ ಇದಾತಂದ್ರೆ ಕಡಿ ಗಲ್ಲಿನ ಶಿಕ್ಷೆ ಆತಂತ. ಯಾಕ್ರಿ ಮಾಡಿದ ಅಂಥ ಕಂತ್ರಾಟ ಮಾಡಿದ್ದು. ಇನ್ನು ಕಡಿ ಆಶೆ ಏನೈತಿ ಅಂತ ಕೇಳಿದಾಗ ನಮ್ಮ ತಾಯಿನ ಕರೆಸ್ರಿ ಅಂದಂತ. ಇದಕ್ಕೆಲ್ಲ ಕಾರಣಿಕೆ ಅಂತ. ಮಕ್ಕಳಿಗೆ ತಿದ್ಯವಾಗ ಬಡದ ಬುದ್ಧಿ ಹೇಳಿದ್ರೆ ನಾ ಈ ಸ್ಥಿತಿ ಬರ್ತಿದ್ದಿಲ್ಲ. ಇದ ಕಾರಣ, ನಾ ಈ ಸ್ಥಿತಿಗೆ ಬರೋಕೆ ಈಕೆ ಕಾರಣ. ತಾಯಿನ ಮೊದಲೇ ಗುರು ಅಂತಾರೆ, ಹೌದಿಲ್ಲ? ತಾಯಿ ಒಳ್ಳೆ ಗುಣಗಳನ್ನು ಮಕ್ಕಳು ಕಲಿಸಿದ್ರೆ ಮಕ್ಕಳು ಅವ್ರ ಜೀವನ ಎಲ್ಲ ಪಾವನಕ್ಕಿತ್ತು. ಅದಕ್ಕೆ ಸದ್ಗುಣ ತಾಯಿಯ ಮಗಳು ಮಾಡಿಕೊಳ್ಳಯ್ಯ ಅಂದರು. ಅಂತ ಸದ್ಗುಣ ತಾಯಿ ಸಿಗಬೇಕಲ್ಲ. ಯಾಕ್ರಿ ಅಂಥ ಸಂಸ್ಕಾರ ಹಾಕಿ ಕೊಟ್ಟಿರ್ತಾಳ ಮಕ್ಕಳಿಗೆ, ಹೌದಿಲ್ಲ? ಹಂಗೆ ಬೆಳೆದಿರ್ತಾವು. ಹೆಂಗೆ ಬೆಳೆಸ್ತಿ ಹಂಗೆ ಬೆಳಿತಾವ ಮಕ್ಕಳು. ಅವು ಏನು ನೋಡು, ಆ ಸಂಸ್ಕಾರ ಹೆಂಗಿರ್ತೈತಿ ಹಂಗೆ ಅವು ಬೆಳೆದಿರ್ತಾವು. ಸಂಕಟ ತಪ್ಪಿಸ್ಕೊಂಡು ಆರಾಮಿರ್ಬೇಕನ್ನುವಂಗಿದ್ರೆ ಮೊದಲೇ ನೀ ಯಾರು ಅನ್ನೋದನ್ನು ವಿಚಾರ ಮಾಡು. ಅದನ್ನು ನಾವು ವಿಚಾರ ಮಾಡೋದಿಲ್ಲ. ನಮ್ಮ ಬಗ್ಗೆ ವಿಚಾರ ಇಲ್ಲ. ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಇದ ಸುಖರೂಪ, ಇದ ಸತ್ಯ ಅಂತ ತಿಳ್ಕೊಂಡು ಇದ್ರ ಬೆನ್ನು ಹತ್ತೀವಿ. ಎಷ್ಟೊತ್ತನ ಇರ್ತೈತ್ರಿ ಇದು ಜೀವನ?
ಹಿಂಗೆ ಇರ್ತೈತಿ, ನಿನ್ನ ಸೌಕಾರಿಕೆ ಹಿಂಗೆ ಇರ್ತೈತಿ, ಇವು ಎಲ್ಲ ಅನುಕೂಲ ಹಿಂಗೆ ಇರ್ತಾವೆ ನೀವು. ಇವೆಲ್ಲ ಪ್ರತಿಕೂಲ ಅಕ್ಕಾವು. ಏನು ಭರವಸೆ ಅಂತ ನಂಬ್ಕೊಂಡು ಕೂತಿದ್ದೀನಿಲ್ಲ ಜೀವನ. ಯಾವ ಹೊತ್ತಿನಾಗ ಕೈ ಕೊಡ್ತಾವೆ ಹೇಳಕ್ಕೆ ಬರೋದಿಲ್ಲ. ಏನು ಅಸ್ಥಿರವಾದದ್ದು ಅದು. ಸುಖದಾಯಕ ಜೀವನ ಅಲ್ಲಿದು. ಇದನ್ನು ನಂಬ್ಕೊಂಡು ಕೂತ್ಯಾರ. ಇದನ್ನು ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ? ಸುಖಿಗಳಾದವರೆಲ್ಲ ಇದ್ರ ಸಂಬಂಧ ತಪ್ಪಿಸ್ಕೊಂಡ್ರಿಲ್ಲ. ಅದ ಮನುಷ್ಯನ ಜನ್ಮದ ಲಾಭ. ನಮ್ಮನ್ನು ನಾವು ತಿಳ್ಕೊಂಡು ನಿಜವಾದ ನಾನು ಯಾರು ಇದ್ದೇನು ಅನ್ನೋದು ನಾವು ಅಲ್ಲದರ ಎಲ್ಲ ಸಂಬಂಧವನ್ನು ತಪ್ಪಿಸ್ಕೊಂಡಾಗ ಅದು ಅನುಭವ ಬರ್ತೈತಿ. ನಿಜವಾದ ನಾನುವಿನ ಅನುಭವ ಅದ ಮನುಷ್ಯನ ಜನ್ಮದ ಲಾಭ. ನಾನಾರಂಭದನ್ನು ತಿಳಿಯುವುದು ಅಂತ ಮನುಷ್ಯ ಕುಲದ ಜನನದ ಲಾಭ. ಉತ್ತಮಾಧಿಕಾರಿ ಇದ್ದರೆ ಹೇಳೋ ಕಾಲಕ್ಕೆ ಜ್ಞಾನಕ್ಕೈತೆ. ನಾವೆಲ್ಲ ಉತ್ತಮಾಧಿಕಾರಿಗಳಿಲ್ಲ. ಅದಕ್ಕೆ ಪುನಃ 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 ನಾವು ವಿಚಾರ ಮಾಡಬೇಕಾಗೈತಿ. ಇದ್ರ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ಮಾಡಬೇಕಾಗೈತಿ. ನಿನಗೆ ಸಂಸಾರನೇ ಇಲ್ಲ, ನೀ ಅಸಂಸಾರಿ ಅದಿ ಅಂದ್ರೆ ಬದಲಾವಣೆ ಹೊಂದೋದು ನಿನ್ನಲ್ಲಿಲ್ಲ. ಬದಲಾಗದೇ ಇದ್ದ ವಸ್ತು ನೀನದೀವ ಅಂತ. ಸಂಸಾರ ಅಂದ್ರೆ ಬದಲಾವಣೆ ಆಗೋದಕ್ಕಂತಾರೆ. ಸಂಸರತಿ ಐತಿ ಸಂಸಾರ. ಬದಲಾವಣೆ ಉಳ್ಳದ್ದು ಯಾವುದೈತಿ ಅದು ಸಂಸಾರ. ಅದು ನಿನ್ನಲ್ಲಿ ಇಲ್ಲ ಅಂತ. ಆ ಶರೀರದಾಗ ಮನಸ್ಸಿನಾಗ ಅದೈತಿ. ಶರೀರ ಬದಲಾವಣೆ ಆಕೈತಿ, ಮನಸ್ಸು ಬದಲಾವಣೆ ಆಕೈತಿ. ಅದನ್ನು ನೋಡಾವ ನೀನು. ನಿನಗೆಲ್ಲಿ ಐತಿ ಸಂಸಾರ? ಬದಲಾಗುವುದನ್ನು ನೀನು ನೋಡಾವ. ನಿನಗೆ ಸಂಸಾರ ಇಲ್ಲ ಅಂತ. ನನಗ ಐತಿ ಅಂತ ತಿಳ್ಕೊಂಡು ಸಂಸಾರ ಅಂದ್ರೆ ಬದಲಾವಣೆ ಹೊಂದೋದಕ್ಕೆ ಅಂತ ಅದನ್ನು ಆರೋಪ ಮಾಡ್ಕೊಂಡು ಕುಂತೀವಿ. ಅದು ನಾನು ನನ್ನದು ಅಂತ. ನಾನ ಸಂಸಾರಿ. ಅದ ನೀನು ಹಾಕೊಂಡು ಕುಂತಾಗ ನಿನಗೆ ಸಮಾಧಾನ ಇಲ್ಲ. ಸಂಸಾರಿಗೆ ಸುಖ ಇಲ್ಲ. ಏನು ವಿಚಾರ ಮಾಡಿ ನೋಡಿದರೆ ನಿನಗೆ ಸಂಸಾರ ಇಲ್ಲ ಇಲ್ಲ. ಮೊದಲ ಸಂಸಾರವೆನಗಿಲ್ಲವಾದುದನೆ ಏನೆಂದು ಹೇಳಲಿ ಪರಮಾನಂದವೆನಗಾದ ಹದನ ನಿನ್ನಂತ. ಎಲ್ಲೈತು ನಿನಗೆ ಯಾರು? ನೀನು ಯಾರು ಮಾಡ್ಕೊ. ಸಂಸಾರಿ ಯಾರಿಗೈತಿ? ನಿನಗೆಲ್ಲೈತಿ? ಮೊದಲಿತ್ತಾನೆ ಇದು ನಡಬರ್ಕ ಬಂದೈತಿ. ಹೌದಿಲ್ಲ? ಇದು ನಡಬರ್ಕ ಬಂದದ್ದು ನಾನು ಅಂತ ತಿಳ್ಕೊಂಡೆ ಅಲ್ಲವ ನೀನು. ಮೊದಲು ಎಲ್ಲೈತಿ ನಿನಗೆ? ಕೊನೆಗರ ಎಲ್ಲೈತಿ ನಿನಗೆ? ಮೊದಲು ಇಲ್ಲ, ಕೊನೆಗೂ ಇಲ್ಲ, ಮಧ್ಯಂತರದಲ್ಲಿ ಆಗಿದ್ದನ್ನು ಹಿಡ್ಕೊಂಡು ಕುಂತೀಯ. ನಾನು ಅಂತ ಹಿಡ್ಕೊಂಡು ನೀ ಸಂಸಾರ ಹಾಕೊಂಡು ಕುಂತೀವಿ. ನಿನ್ನ ಮೊದಲಿನ ಸ್ಥಿತಿ ಕಡೆಲ್ಲ ಕೊಟ್ಟೆ ಅಂದ್ರೆ ನಿನಗೆ ಸಂಸಾರ ಎಲ್ಲಿತ್ತು? ಅಲ್ಲಿ ಮೊದಲು ನಡಬರ್ಕ ಬಂದದ್ದು, ಕಲ್ಪಿಸ್ಕೊಂಡ ಕಲ್ಪನಾದಾಗ ಬಂದದ್ದು. ಅದಕ್ಕೆ ನಾನು ನಂದು ಅಂತ ಹಿಡ್ಕೊಂಡು ಸಂಸಾರ ಹಾಕೊಂಡು ಕುಂತೀವಿ. ಅದನ್ನು ಕೈ ಬಿಡೋದನ್ನು. ಏನು ಮೊದಲು ಇದ್ದದ್ದು ಯಾವುದೈತಿ ಅದು ಕೊನೆಗೂ ಅದೇ ಇರ್ತೈತಿ, ಮಧ್ಯದಲ್ಲಿಯೂ ಅದೇ ಐತಿ. ಇದು ತೋರಿದ್ದ ಅಡಿಗೆ ಹೋಗಿಬಿಡ್ತೈತಿ. ಅದು ಸಂಬಂಧ ತಪ್ಪಿಸ್ಕೋ. ಏನು ನೀನ ಸಂಬಂಧ ಹಚ್ಕೊಂಡದ್ದನ್ನು ನೀನ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾರು ಇದನ್ನು ನೀನು ತಿಳ್ಕೊ ಅಂತ ಹೇಳಿಲ್ಲ ನಿನಗೆ. ನೀನ ಇದು ನಾನು ಅಂತ ಸಂಬಂಧ ಹಚ್ಕೊಂಡು ಕುಂತೀವಿ. ನೀನ ಬಳಲ್ತಿ. ನೀನ ಇದನ್ನು ವಿಚಾರ ಮಾಡಿದ ಸಂಬಂಧ ತಪ್ಪಿಸ್ಕೊಂಡೆ ಅಂದ್ರೆ ನೀನು ಬಳಲಿಕ್ಕೆ ತಪ್ತೈತಿ. ಇದಕ್ಕೆ ನೀನ ಪ್ರಯತ್ನ ಮಾಡಬೇಕು. ಏನು ಸಂಕಟ ಪ್ರಸಂಗ ಬಂದಾಗ ಅವಾಗ ಗೊತ್ತಾಗೋದು ಆತ್ಮಜ್ಞಾನ ಆಗೇತು ಇಲ್ಲೋ ಅನ್ನೋದು. ಹೌದು, ಅಂಥ ಪ್ರಸಂಗ ಬಂದಾಗ ಇದೆಲ್ಲ ಹೊಳಿದಿತ್ತು ನಮಗೆ. ಒಡಲತ ನಳಿವಲ್ಲಿ ಮಡದಿಯರು ಕೆಡುವಲ್ಲಿ ತೊಡ ಎಡರು ನಿಂದೆ ಬರುವಲ್ಲಿ ಚಿತ್ತದ ಸಮತೆಯನ್ನು ಕಾಯ್ದವನೇ ಯೋಗಿ ಸರ್ವಜ್ಞ ಅಂತ. ಅವಾಗ ಜ್ಞಾನ ಆಗೈತಿ ಇಲ್ಲ, ಅಳಾಕ್ ಶುರು ಮಾಡ್ತಾನ. ಬೇಕಾದಂಗೆ ಹೇಳ್ತೇವೆ ಕೇಳ್ತೇನೆಂದ್ರು ವ್ಯಾಮೋಹ ಹೋಗಿರೋದಿಲ್ಲ. ಅಳಾಕ್ ಶುರು ಮಾಡ್ತಾನೆ. ಅಯ್ಯೋ ಯಪ್ಪ ಏನು ಮಾಡೋದು. ದಿನ ಪ್ರವಚನ ಹೇಳ್ತಿದ್ದಂತ ನೀ ಚಲೋ ಹೇಳ್ತಿಪ್ಪ ಹೇಳಕ್ಕೆ ಹಚ್ತಿದ್ರಂತ ಗುರುಗಳು. ಅಕಸ್ಮಾತ್ ಅವನ ಜೀವನದಾಗ ಅವನು ಹಿಂದೆ ಸತ್ತು ಬಿಟ್ಲ. ಸತ್ತು ಕೂಡಲೇ ಬಂದವನ ಹಂಗೆ ಗುಳೋ ಅಂತ, ಯಪ್ಪ ನನ್ನ ಜೀವನ ಬಾದಾತು, ಎಲ್ಲ ನನ್ನ ಮನಿನ ಮುರಿತು. ಬಹಳ ದುಃಖ ಪಡಕತ್ತಂತ. ಯಾರು ತಮ್ಮ ನೀನು ಅಂತ. ಯಪ್ಪ ದಿನ ಇಲ್ಲೇ ನಿಮ್ಮಲ್ಲೇ ಬರ್ತೀನಿ ಅಲ್ರಿ ನಾ ಹೇಳಾಕತ್ತಿ. ಅವ ಇದು ಅನಿತ್ಯ ಐತಿ, ದುಃಖ ರೂಪ ಐತಿ, ಅದ್ರ ಬಗ್ಗೆ ಶೋಕ ಮಾಡಬಾರ್ದು ಅಂತಿತ್ತವ. ಮತ್ತು ನೀ ಅಳಾಕತ್ತೀಯಲ್ಲಪ್ಪ, ನೀ ಯಾರು? ಮತ್ತಟ್ಟು ಸಂಕಟ ಆಗತ್ತ. ಹಂಗಾರೆ ನೀ ಯಾರು ತಮ್ಮ ಅಂದ್ರು. ಹಂಗೆ ಪ್ರಸಂಗ ಬಂದಾಗ ಗೊತ್ತಾಕೈತಿ ನಮ್ಗೆ. ಹೇಳೋದು ಹಗರಾಕೈತಿ. ಕಣ್ಣಾ ನೀರು ದಳ ದಳ ಇಳಾಕತ್ತವನು. ಅಯ್ಯೋ ಯಪ್ಪ ಏನಾಯ್ತು ನಂದು.
ದೌಡ್ ಯಾವಾಗ ಬಿಡ್ತಾರೋ ಯಾವಾಗ ಹೋಗ್ಯೇನು ನಾನು ಸುದ್ದಿ ಬಂದ್ರೆ ತೀರ್ತು ನೋಡ್ರಿ. ಯಾವುದು ಇಲ್ಲ ಸುಮ್ಮನೆ ಕುಂತಿ ಮನ್ಯಾಗ ಬಂದತೀನಿ. ನಿನ್ನದನ್ನೋದು ಅಗದಿ ಸಂಬಂಧ ಇದ್ದದ್ದ ನಿನಗೆ. ಉಳ್ಕಿದವ್ರು ಸತ್ರ ಏನು ಅನ್ಸೋದಿಲ್ಲ. ನಿನ್ನ ಸತ್ತಾಳ ಅಂದ್ರೆ ಬರ್ತೈತಿ ನಿನಗೆ ದಾಳಿ. ಯಾಕ್ರಿ ನಿನ್ನೂ ಅನ್ನೋ ಸಂಬಂಧ ಬಂತಂದ್ರೆ ನಿನಗೆ ಬರಬಾರ್ದು. ಅದು ಏನು ಬೇಕಾದಾದ್ರೂ ಸುಧಾ ನನಗೆ ಸಂಬಂಧ ಇಲ್ಲ ಅಂತ. ಮೊದಲು ಇಲ್ಲ ಕೊನೆಗೂ ಅದು ಇಲ್ಲ ನಡಬರ್ಕ ಅದು ಬಂದದ್ದು. ಅದನ್ನ ಯಾಕೆ ಹಚ್ಕೋತಿ? ಹಚ್ಕೊಳ್ದಂಗೆ ಇರೋದು ಈ ಸಂಸ್ಕಾರ ಇದ್ರೆ ಬರ್ತೈತಿ. ಅದು ಗಟ್ಟಿ ಸಂಸ್ಕಾರ. ಜ್ಞಾನಿಗಳಿಗೆ ಅದು ಬರ್ತೈತಿ. ನೀ ಬೇಕಾದಂಗೆ ನೀ ಮಾತಿನ ಜ್ಞಾನದವ್ರಿಗೆ ಅದು ಬರೋದು. ಒಳಗೆ ಮರಗ್ತಾರ ಡೊಂಗಿ ಮಾಡ್ಬೋದು. ನಾ ಅಳದಂಗೆ ಸುಮ್ಮನೆ ಒಳಗೆಲ್ಲ ಅಳಗ್ತತಿಲ್ಲ. ಮನಸ್ಸಿನಾಗ ಅಳಕಬಾರ್ದು ನೀವು. ಏನು ದುಃಖ ಆಗಬಾರ್ದು. ಏನು ಬೇಕಾದ ಜಗತ್ತ ಬಿಡ ಮೇಲಾದ್ರೂ ಸುದ ಅವನ ಪರಿಣಾಮ ಆಗಬಾರ್ದು. ಅವ ತಿಳಿದವ ಅವಂಗ ಜ್ಞಾನಿ ಅಂತ. ಏನು ಯಸ್ಮಾನ್ ಉಜ್ಜುದತೆ ಲೋಕಾನ್ ಉಜ್ಜುದತೆ ಚಯ ಹರ್ಷಾಮರ್ಷ ಭಯೋದ್ವೇಗವು ಮುಕ್ತೋಗಿ ಸಚ ಮೇ ಪ್ರಿಯ ಅಂತ. ಅವ ಯಾವುದೇ ಹೊರಗಿನ ಇದರಿಂದ ಉದ್ವಿಗ್ನ ಆಗಬಾರ್ದು. ಅವ ಏನು ಅವು ಸಂತೋಷ ಆದರೂ ಇವೆಲ್ಲ ದುಃಖದ ಪ್ರಸಂಗ ಬಂದರೂ ಅದರ ಪರಿಣಾಮ ಅವಾಗ ಆಗಬಾರ್ದು. ಸಂಬಂಧ ತಪ್ಪಿಸ್ಕೊಂಡಿರೋ ಹಚ್ಕೊಳ್ದಂಗಿರವ ಅವಂಗ ಜ್ಞಾನಿ. ಅವ ತಿಳಿದವ. ಏನು ಈ ಲೋಕ ವ್ಯವಹಾರದಿಂದ ಉದ್ವಿಗ್ನ ಆಗಬಾರ್ದು. ಏನು ಬೇಕಾದ ಘಟಿಸ್ತೈತಿ ಅಂದರು ಅವ ಪರಿಣಾಮ ಆಗಬಾರ್ದು ಮನುಷ್ಯನ ಮ್ಯಾಗ. ಅದ ಜ್ಞಾನದ ಗುರುತ. ಅಂಥ ಪ್ರಸಂಗ ಬಂದಾಗ ಗೊತ್ತಾಕೈತಿ ನಮಗೆ ಜ್ಞಾನ ಆಗೈತಿ ಇಲ್ಲ. ಏನು ಈ ಪೈಖಾನಿ ಗಡಿಗೆಗೆ ಎಷ್ಟು ಮೋಹ ಮಾಡ್ಕೊಂಡು ಕೂತಿರಲ್ಲ. ಪೈಖಾನಿ ಅಂದ ಬಳಿಕ ಇದು ಹುಳ ಬೀಳುವು ನಾವು. ಹೌದಿಲ್ಲ? ಹುಳ ತಯಾರಾಗೋದಿಲ್ಲ ಇಲ್ಲ. ಪೈಖಾನಿ ಗಡಿಗೆ ಮಲವೆರಡರ ಬೆಸಿಗೆ. ಆಣವ ಮಲ ಮಾಯೆ ಮಲ ಅವೊಂದಷ್ಟು ಹೊಲಸು ಅಪ್ಪೊಂದಷ್ಟು ಹೊಲಸು ಕೂಡಿದ್ದು ಪೈಖಾನಿ. ಹೌದಿಲ್ಲ? ತಯಾರಾಗೈತಿ. ಇದ್ರಾಗ ಹುಳ ಬೀಳುವನಲ್ಲ. ಹೊಲಸಿದ್ದಲ್ಲಿ ಅವು ಕ್ರಿಮಿಗಳು ತಯಾರಾಗುವನಲ್ಲ. ಹೊಲಸಿನ್ಯಾಗ ಹುಟ್ಟಿದ ಹುಳ. ಹೌದಿಲ್ಲ? ಶರೀರ ಅಂದ್ರೆ ಮಲವೆರಡರ ಬೆಸಿಗೆ. ಇದು ನೀನಂತ ತಿಳ್ಕೊಂಡಿಯಲ್ಲೋ. ನೀನ ಬೇರೆ ಇದ್ದೀನಿ. ಆ ಶರೀರದ ಅಲ್ಲಿ ಹುಟ್ಟೈತಿ. ನಿನ್ನ ಹುಟ್ಟಲ್ಲ, ಅದು ಶರೀರದ ಹುಟ್ಟು. ಅದು ಶರೀರದ ಸಂಬಂಧಿಗಳು. ನಿನ್ನ ಸಂಬಂಧಿಗಳಲ್ಲ. ಶರೀರದ ಅಪ್ಪ ಅವ್ವ. ನಿಮ್ಮಪ್ಪ ನಿಮ್ಮವ್ವ ಅಲ್ಲ ಅವರು. ನೀ ನಮ್ಮಪ್ಪ ನಮ್ಮವ್ವ. ಶರೀರದ ಅಪ್ಪ ಅವ್ವ. ಇಲ್ಲಿ ನಮ್ಮಪ್ಪ ನಮ್ಮವ್ವಗಳು ಯಾರೂ ಇರೋದಿಲ್ಲ. ತಂದೆ ತಾಯಿಗಳಿಲ್ಲ, ಬಂಧು ಸಖರಾರಿಲ್ಲ, ಸಚ್ಚಿದಾನಂದಾತ್ಮ ನಿತ್ಯ ಪರಿಪೂರ್ಣ. ತಂದೆ ತಾಯಿಗಳು ಯಾರಿಗೆ? ಶರೀರದ ತಂದೆ ತಾಯಿಗಳು. ನಿನಗೆ ಯಾರದ ತಂದೆ ತಾಯಿಗಳು? ಗುರು ಶಿಷ್ಯರ ಅನ್ನೋದೆಲ್ಲ ಇಲ್ಲ. ಅಲ್ಲಿ ಗುರು ಶಿಷ್ಯರ ಸಂಬಂಧ ಇಲ್ಲ. ಅಲ್ಲಿ ಆತ್ಮಭಾವದಲ್ಲಿ ಇದ್ದಾಗ ಯಾವೂ ಇಲ್ಲ ಅಂತ. ಜ್ಞಾನದಲ್ಲಿ ಈ ಶರೀರ ತುಂಬ ಹುಳಾನ ಅದಾವು. ರಕ್ತ ಕಣಗಳೆಲ್ಲ ಅಂದ್ರೆ ಏನವು? ಹುಳಾನ ಅಲ್ಲ. ಅಭಿಧಮನಿ ಅಪಧಮನಿ ಅಂತಿರಲ್ಲ. ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಅಂತಿರಲ್ಲ, ಅವೆಲ್ಲ ಹುಳಾನಲ್ಲ. ಹುಳುಗಳ ಹೋದಿಲ್ಲ. ನಮ್ಮನಿನ ಅಂತಾವು ಅವು. ನೀ ನಮ್ಮನಿ ಅಂತಿ. ಎಷ್ಟು ಹುಳ ಅದಾವ ಇದ್ರಾಗ? ಹೌದಿಲ್ಲ? ಒಂದಷ್ಟು ಸಾಯ್ತಾವ, ಒಂದಷ್ಟು ಹೊಸ ಹೊಸ ಹುಡ್ತಾವ. ಬ್ಯಾಕ್ಟೀರಿಯಾಗಳು ತಯಾರಾಕವಿಲ್ಲ. ವೈರಸ್ಸು ಬ್ಯಾಕ್ಟೀರಿಯಾಗಳು ತಯಾರಾಕವು. ಅವತ್ತಿಂದ ಅದನ್ನು ಮುಗಿಸ್ತಾವ. ಮತ್ತು ಶರೀರ ಬಿಟ್ಟು ಕೂಡಲೇ ಅದ್ರಾಗ ತಯಾರಿರ್ತಾವ. ಅವ ಹುಳ ಆಗಿ ತಿಂದು ಅದನ್ನು ಮುಗಿಸ್ಬಿಡ್ತಾವ. ನೀ ಏನು ಇದನ್ನು ನಾಶ ಮಾಡೋದು ಅವಶ್ಯನೇ ಇಲ್ಲ. ಅವು ನಾಶ ಮಾಡಕ್ಕೆ ತಯಾರದಾವ ಒಳಗೆ. ಹೌದಿಲ್ಲ? ಒಂದು 8 ದಿನ ಬಿಡನಿ ಅದನ್ನು ಹುಳ ಆಗಿ ತಯಾರು ಮೇದ್ ಅದನ್ನು ಗೊತ್ತು ಹತ್ಲಂಗೆ ಮಾಡ್ತಾವ. ಹೌದಿಲ್ಲ? ಇದನ್ನು ನೋಡೋಣಾಗೋದಿಲ್ಲ ಅಂತ ಮುಸ್ತಿ ಅದನ್ನು ನೀ ಅಷ್ಟೆ. ಅದ್ರ ಒಳಗೆ ಏನೇನು ಆಕೈತಿ ನೋಡ. ವಾಯು ಅದ ಧನಂಜಯ ವಾಯು ಕಡಿಗೆ ಉಬ್ಬಿ ಒಡೆದು ಹೋಗ್ತೈತಿ. ಕಡಿಗೆ ಪ್ರಾಣವಾದರೂ ಅದು ಇರ್ತೈತಿ. ಕಡಿಗೆ ಹೋಗೋದು ಅದು ಧನಂಜಯ ವಾಯು ಅಂತಾರೆ. ಉಪವಾಯುಗಳು ಅಂತಾರೆ. ಪ್ರಾಣ ಪಾನ ವ್ಯಾನ ಉದಾನ ಸಮಾನ ಅಂತ ಇವು ಪಂಚವಾಯುಗಳು. ಉಪವಾಯುಗಳು ನಾಗ ಕೂರ್ಮ ಕರ್ಕರ ಧನಂಜಯ ದೇವದತ್ತ ಧನಂಜಯ ಅಂತ
ಉಪವಾಯುಗಳದಾವು, ಅವು ಕಡೆಗೆ ಉಬ್ಬಿಸಿ ಇದನ್ನು ಒಡೆದ ಕಡೆಗೆ ಹೋಗ್ತೈತಿ. ಧನಂಜಯ ವಾಯು ಲಾಸ್ಟ್ ನೀ ಹೋಗೋದಾಗ ಬಾತ್ ಕಡೆಗೆ ಟಿಸ್ ಅಂದು ಹೋಗೋದು, ಅದು ಧನಂಜಯ ವಾಯು. ಅದನ್ನು ಅದ್ರ ಪೂರ ನಾಶ ಆಗಿ ಹೋಗ್ತೈತೆ ಅದು ಶರೀರ. ಏನು ಅವು ನೀನಲ್ಲ. ಏನು ಇದು ನೀನಂತ ತಿಳ್ಕೊಂಡಿಯಲ್ಲೋ, ಇದನ್ನು ನಾನು ಎಂಥದ್ದನ್ನು ನಾನು ಅಂತೀಯಲ್ಲ. ಅದಕ್ಕೆ ವಿಚಾರ ಮಾಡಿ ನೋಡಿದನು. ಇದು ಯಾವುದು ನೀನು ಯಾವುದು ನೀನಲ್ಲ ಅನ್ನೋದನ್ನು. ಏನು ನೀ ಪರಿಶುದ್ಧ ಚೈತನ್ಯ ಅದಿ, ದೇವರ ನೀನು ಅದು ಬಿಟ್ಟು ಈ ಹೊಲಸಿನ ಗೆಳತನ ಮಾಡ್ಕೊಂಡು ಕುಂತಿದ್ದ ನಾನು ಅನ್ನೋದು ಅಂತ. ಏನು ಎಷ್ಟು ತಿಡ್ಯಾಡಿದ್ರು ಇದು ಹೊಲಸಾಗೋದು ಬಿಡುದಿಲ್ಲ, ವಿಕಾರ ಆಗೋದು ಬಿಡುದಿಲ್ಲ. ಏನು ಈ ಮಾಂಸದ ಮುದ್ದಿ ನೋಡೇ ಮೋಹಕ್ಕೆ ಕೊಡ್ತೀವಲ್ರು. ನೀನು ನಿರ್ದೇಹಿಯದಿ, ದೇಹರಹಿತದಿ ಅನ್ನೋದನ್ನು ಅನುಭವದಿಂದ ನೋಡ್ಕೊ. ಈಗ ಮನುಷ್ಯನ ಜನ್ಮದಾಗ ಮಾಡ್ಕೊಳಕ್ ಬರ್ತೈತಿ ಇದನ್ನು, ದೇಹರಹಿತ ಇದ್ದಿ ಅನ್ನೋದನ್ನು. ಇವತ್ತು ಅಮಾವಾಸ್ಯೆ ಐತೆನ, ಚೀಲ ನೋಡಿದ ಕೂಡಲೇ ನೆನಪಾತ್ ನನಗೆ. ಬಿಡು ನನ್ರಿ ಹಂಗಾರ. ಥಂಡ್ಯಾಗ ನೋಡ್ರಿ ಆಕೈತಿ ನಿಮ್ಗೆ, ವರ್ಷಕ್ಕೆ ಆಕೈತಿ. ಮಾಡಿಲ್ಲ ಬಿಡು ನನ್ರಿ ಹಂಗಾರ, ಟೈಮ್ ಆತಿ ಬಿಟ್ರಿ. ಹಂಗರ್ಕಿ ಕಾರ್ಯಕ್ರಮ ಐತಿ ನೋಡ್ರಿ ಇವತ್ತು. ಅಜ್ಜಾರ್ ಬಂದಾರ, ಇವತ್ತು ಇರ್ತಾರ, ಹೋಗ್ತಾರ. ಅವ್ರು ಮಧ್ಯಾಹ್ನಕ್ಕೆ ಹೋಗ್ಬಿಡ್ತಾರೆ. ನಿನ್ನೆ ರಾತ್ರಿ ಬಂದಾನ. ಆಯ್ತು ಅಮಾಸಿ ಮಾಡೋದ್ರಿ. ಸಕಲ ಸಾಧು ನಾಳೆ ಐತೇನೋ ಅಮಾಸಿ. ನಾಳೆ